ನೀನು ತಿನ್ನಲ್ಲ ಕೋಳಿ ನೀ ಜಾಸ್ತಿ ಹೋಗಲ್ಲ ಚಡ್ಡಿ ಹಾಕ್ಲಿ ನಿಂಗ ಅಭಿ ಚಡ್ಡಿ ಚಿಂತ ಹತ್ತೈತಿ ಏಯ್ ಬಾ ಕೋಳಿ ಸಾಕಿ ಏನ್ ಮಾಡ್ತಿ ಉಪ್ಪು ಎಲ್ಲ ದೊಡ್ಡ ಮಂದಿಗೆ ಎಲ್ರು ಹೆಂಗಿದ್ದೀರಿ ನಾವು ಆರಾಮದಿ ನೋಡ್ರಿ ನೀವು ಆರಾಮದಿರ ಅನ್ಕೋತೀನಿ ಇವತ್ತು ನಾವು ಹೊಲಕ್ಕೆ ಹೊಂಟೀನಿ ನಾನು ಡ್ಯೂಟಿ ಮುಗೀತು ಮುಗಿಸ್ಕೊಂಡು ಅಭಿ ಕರ್ಕೊಂಡು ಹೊಲಕ್ಕೆ ಹೊಂಟೀನಿ ನಿನ್ನ ಪ್ಯಾಂಟಾ ಹಾಕ್ತೀನಿ ತಡಿ ಎಲ್ಲೈತೆ ನೋಡ್ತೀರಾ ಹೊಲಕ್ಕೆ ಹೋಗಮಲ್ಲ ಕಸ ತೆಗೆದೈತಲ್ಲ ಇನ್ನೊಂದು ಸ್ವಲ್ಪ ಉಳಿದಿತ್ತು ಅದಷ್ಟು ತೆಗಿಬೇಕು ನಿನ್ನೆ ಹಾಲು ಒಯ್ದಿರಲಿಲ್ಲ ರವಿವಾರ ದಿನ ನಿನ್ನೆ ಹೋಗಿದ್ನಲ್ಲ ಹೊಲ್ದಾಗೂ 2 ಬೆಕ್ಕದವು ಪಾಪ ಅದನ್ನು ಈಲಕ್ಕಾಗ್ಯದ ಅನ್ನಿಸ್ತೈತಿ ಅದಕ್ಕೆ ಒಂದು ಕಿಟ್ಲಾಗ ಹಾಲು ತೊಗೊಂಡಿನಿ ಒಂದಿಟ್ಟು ಚಪಾತಿ ತೊಗೊಂಡಿನಿ ಮುಂಜಾನೆ ನಾನು ಬುತ್ತಿ ಕಟ್ಟಿದ್ದೆ ಯಾಕಂದ್ರೆ ನನಗೆ ಲೇಟ್ ಆಗ್ತೈತಿ ಹೋಗ್ತೀನಿ ಹೋಗ್ಲಿಕ್ಕಿಲ್ಲ ಗ್ಯಾರಂಟಿ ಇಲ್ಲ ನನಗೆ ಹೊಲಕ್ಕೆ ಹೋಗೋದು ಸುಮ್ಮನೆ ನನ್ನ ಸಲ ಕೈಕೋತ್ ಕುಂದಿರಬಾರ್ದು ಆಮೇಲೆ ಬುತ್ತಿ ಸಲಹೆಗೆ ಕೈಕೋತ್ ಕುಂದಿರಬಾರ್ದು ಅಂತೇಳಿ ಬುತ್ತಿ ಕಟ್ಟಿದ್ದೆ ನಾನು ಈಗ ಮತ್ತೆ ಒಂದಿಷ್ಟು ಚಪಾತಿ ಮತ್ತು ಹಾಲು ತೊಗೊಂಡೀನಿ ಹಾಲು ಕೈಯಾಗಿ ಹಿಡ್ಕೊತೀನಿ ಹೇಳೋದು ನೀರಿನ ಬಾಟ್ಲಿ ಇವತ್ತು 2 ಬಾಟ್ಲಿ ಫುಲ್ ತೊಗೊಂಡು ಒಂದು 2 ಲೀಟ್ರ್ ಬಾಟ್ಲಿ ಐತಿ ಫುಲ್ ತೊಗೊಂಡೀನಿ ಆಮೇಲೆ ಬಿಸಿಲು ಇಲ್ಲಿ ಇವತ್ತು ಮಾಡಿ ಹಾಕೈತಿ ನೀರು ಜಾಸ್ತಿ ಹೋಗಲ್ಲ ಅನಿಸ್ತದೆ ಚಡ್ಡಿ ಹಾಕ್ಲಿ ನಿಂಗೆ ಅಭಿ ಚಡ್ಡಿ ಚಿಂತ ಹತ್ತೈತಿ ಹಾಲೆಲ್ಲ ಖಾಲಿ ಮಾಡ್ತದೆ ಬಾಗಿಲು ಹಾಕ್ಲಿಲ್ಲ ಅಂದ್ರೆ ಬಾಗಿಲ ಕೊಂಡಿ ಹಾಕ್ತೀನಿ ಇಲ್ಲಿ ಇದು ನಡಿ ನಾ ಅದು ಪತ್ರ ಹಚ್ತೀನಿ ಬರ್ತೀನಿ ನನ್ನ ಸಲಾಗೆ ಕಾಯ್ತಾನೆ ನೋಡು ನೋಡಿ ಬಂದೆಲ್ಲ ಹೊಂಟಾರ ಮುಂಚೆನೇ ಹೋಗ್ಯಾರ ನಾವೇ ಲೇಟ ಬಾ ಏಯ್ ಬಾ ಕೋಳಿ ಸಾಕಿ ಏನು ಮಾಡ್ತಿ ಉಪ್ಪು ಕೋಳಿ ತಿಂತಾರ ತಿನ್ಬಾರ್ದು ಗಾಡಿ ಬರ್ತದೆ ಬಾಜುಕಾಗಿ ಇಲ್ಲಿ ಯಾರು ಹೇಳಾರ ಉಪ್ಪಾಕಿ ತಿನ್ಬೇಕಂತೇಳಿ ನೀವು ನಾವಿಬ್ರು ನಾ ತಿನ್ನಲ್ಲಪ್ಪ ನೀನೇ ತಿರು ನೀನು ತಿನ್ನಲ್ಲ ಕೋಳಿ ನೀ ತಿನ್ಬೇಡ ನಾನು ತಿನ್ನಲ್ಲ ನಾನು ತಿನ್ಬಾರ್ದು ನೀನು ತಿನ್ನಲ್ಲ ಮತ್ತು ಕೋಳಿ ಎದಕ್ಕೆ ಸಾಕ್ತಿದಿ ಮತ್ತು ಕೋಳಿ ಎದಕ್ಕೆ ಸಾಕ್ತೀರಿ ನೀನು ಬಾ ಸಾಕಸ್ ಬಾ ಪಾಪ ಬರ್ತಾನೆ ಬಾ ಎದ್ರಿ ನಡ್ಕೋತ ಅಕ್ಕಗಳು ಸಾಲಿ ಹೊಂಟ್ರ ಮತ್ತು ನೀವು ಹೋಗ್ಲಿಲ್ಲ ಸಾಲಿಗೆ ನೀನು ಹೋತಿ ಹೋಗಿ ಬೇಡ ಹೋಗಿ ಇಲ್ಲೇ ಅದನ್ನ ಹೇಳ ಬಾ ನಾ ಎಲ್ಲಿ ಹೋಗ್ತೀನಿ ನಿನಗೆ ಬಿಟ್ಟು ಅಪ್ಪು ನಿನಗೆ ಹೊಲದ ನಡ್ಕೋತ ಹೋಗೋಕ್ಕಾಗ್ತದ ನಡ್ಕೋತ ಬರ್ತಿ ತಡ್ದೀನಿ ಗಾಡಿ ಬೇರೆ ಆತಾವ ನಡಿ ಬೇಡ ಹೊತ್ಕೋ ಅನ್ನಲ್ಲ ಶಾಣೆ ಅದಿಲ್ಲ ನೀನು ತೆಗಿತೀನಿ ಆ ಕಡೆ ಮುಂದಕ್ಕೆ ಹೋಗಿ ಸರಿ ಮುಂದೆ ಹೋಗಿ ತೆಗಿನಿ ಅಲ್ಲಿ ಅಷ್ಟು ದೂರ ಹೋಗು ಆ ಕಡೆ ಹೋಗಿ ನೀವು ಊರ್ದು ಹಾಳು ಪುರಾಣ ಹೇಳ್ತಿದ್ವಿ ನಿಂದ ಮಾತೇ ಕೇಳ್ಬೇಕು ಬರೀ ಅಲ್ಲೇ ತೆಗಿ ಶಾಣೆ ಆಗ ಅಭಿ ಅಂತೂ ಇಷ್ಟು ಮಾತು ಹೇಳ್ದಾನ್ರಿ ಅವ್ನ ಮಾತು ಕೇಳಿ ನನಗಂತೂ ತೆರಿ ಚಿಟ್ಟು ಹಿಡ್ದು ಹೋಗ್ತೈತಿ ಅವನ ಜೊತೆ ಮಾತಾಡಿ ನನಗೂ ಸಾಕಾಗಿ ಹೋಗ್ತದೆ ಇಷ್ಟು ಮಾತು ಎಲ್ಲಿದ್ದು ಕಲ್ತಾರ ಏನೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಇಷ್ಟೊಂದು ಮಾತು ಯಾರೂ ಆಡಲ್ಲ ಎಲ್ಲರೂ ಸೈಲೆಂಟಾಗಿ ಇರ್ತಾರೆ ನನ್ನ 3 ಮಕ್ಕಳಲ್ಲಿ ನಮ್ಮ ಅಭಿನೇ ಒಂದು ಸ್ವಲ್ಪ ಭಾಳ ಜೋರ ಆಮೇಲೆ ಭಾಳ ಚಾಪ್ಟರ್ ಅದಾನ ಮಾತನ್ನು ಭಾಳ ಹೇಳ್ತಾನೆ ಜೋರಾಗಿ ಜೋಳದ್ದು ಹೋಗಿ ಆ ಕಡೆ ಬೀಸಿ ಬೀಳ್ತಿ ಸಾವ್ಕಾಸ್ ಬಾ ದಂಡಿಗೆ ಹೋಗ್ಬೇಡ ಅಲ್ಲಿ ಬವ್ವ ಇರ್ತಾವ ಹಾವು ಇರ್ತಾವ ಬಾ ಈ ಕಡೆ ಇಲ್ಲೇ ಬಾ ಅಷ್ಟು ದಂಡಿಗೆ ಹೋಗ್ಬೇಡ ಅಲ್ಲಿ ಹುಲ್ಲೈತಿ ಮಗ ಇಷ್ಟು ದೊಡ್ಡವಾಗೇನಂದ್ರೆ ಅವನಿಗೊಬ್ರು ಬೇಕೇರಿ ಒಟ್ಟ ಆ ಕಡೆ ಸುತ್ತ ಎಲ್ಲ ಹುಲ್ಲೈತಿ ಆ ಕಡೆ ಅರಣ್ಯ ಕಡೆ ಹೋಗೋದು ಈ ಕಡೆ ಹೋಗೋದು ಮಾಡ್ತಾರೆ ಒಂದು ಕಡೆ ಒಟ್ಟ ಸುಮ್ಕುಂದ್ರಲ್ಲ ಎಷ್ಟು ಚೀರಾಡಿ ಕರೆದ್ರೂ ಅಲ್ಲಿಗೆ ಹೋಗಿ ನಿಂತು ಬಿಟ್ಟಾನ ನೀನೇ ಬಂದು ತೊಗೊಂಡು ಹೋಗ್ಬೇಕಂತೇಳಿ ಮತ್ತು ಇಲ್ಲಿದಿಂದ ಹೋಗಿ ಅಲ್ಲಿ ನಿಂತಾನಲ್ಲ ನೀನೇ ಬಂದು ತೊಗೊಂಡು ಹೋಗ್ಬೇಕಂತ ಅಳ್ಳಾಕ್ ಚಾಲು ಮಾಡ್ದೆ ಮತ್ತು ನಾನೇ ಕರ್ಕೊಂಡು ಹೋದ್ರೈತಂತೇಳಿ ಹೊಳ್ಳಿ ಬಂದೆ ಅಲ್ಲಿ ಅವ್ರ ಪಾಪ ಫೋನ್ ಕೊಟ್ಟಾರ ಫೋನ್ ನೋಡ್ಕೋತ ಕೂತಾನ ಆಮೇಲೆ ನೀರು ಕುಡಿತೀನಂದ ಐತಿ ಇದ್ರು ಬಿಚ್ತೀರಿ ಮ್ಯಾಗ ಕಟ್ಟಿರಿ ನಾಯಿ ಇದು ತೊಗೊಂಡೆ ಹೋಗ್ತದೆ ಬುತ್ತಿ ಒಂದು ಫೋನ್ ಕಾಲ್ ಬಂದ್ರಿ ಒಂದು ಸ್ವಲ್ಪ ಇಂಡಿಗೆ ಬರ್ಬೇಕಂತೇಳಿ ಹಾಗಾಗಿ ಮಧ್ಯಾಹ್ನಕ್ಕೇನೆ ಹೊಂಟೀವಿ ನೋಡ್ರಿ ಒಂದು 2-3 ತಾಸು ಅಷ್ಟೇ ತೆಗೆದ್ವಿ ಕಸ ತೆಗಿಯೋದು ಹತ್ಯಾಗ ಈಗ ಹೊಂಟೀವಿ ಊರಾಗ ಹೋಗ್ಕಂದ್ರೆ ಮತ್ತು ಆ ಕಡೆ ಇಂಡಿಗೆ ಹೋಗ್ಬೇಕು ಅಭಿನೂ ಬರ್ತಾನೆ ನನ್ನ ಜೊತೆ ಅಭಿಗೂ ಕರ್ಕೊಂಡು ಹೋಗ್ತೀನಿ ಈಗ ಅವನಿಗೂ ರೆಡಿ ಮಾಡಿ
ಇಷ್ಟು ದಿನ ಹೊತ್ಕೊಂಡು ತಿರ್ಗಾಡಿನಲ್ರಿ ಅವ್ನಿಗೆ ಅದು ರೂಢಿ ಆಗಿಬಿಟ್ಟೈತೆ ಏನೋ ನನ್ನ ಕಾಲು ಬ್ಯಾನಿನೇ ಆತಾವ ನನ್ನ ಕಾಲು ನೋಸ್ತದೆ ನನಗೆ ಒಟ್ಟು ನೀವು ಹೊತ್ಕೋಬೇಕಂತೇಳಿ ಹಠಾನೇ ಮಾಡ್ತಾನೆ ಅವನಿಗೆ ತೊಗೊಳೋರು ಯಾರೂ ಇಲ್ಲ ಅವ್ರು ಹೊಳ್ಳೆಲ್ಲ ಹೊಲಕ್ಕೆ ಹೋಗಿಬಿಟ್ರು ಹೊಲ್ದಾಗ ಕಸ ತೆಗೆದೈತೆ ಅಂಥೇಳಿ ನಾನು ಅವ್ನಿಗೆ ಕರ್ಕೊಂಡು ಈಗ ಇಂಡಿಗೆ ಹೊಂಟೀನಿ ನೋಡಿರಿ ಈ ಕಡೆ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಊರಾಗ ಅದಕ್ಕೆ ಕೆಲಸ ಮುಗಿಸ್ಕೊಂಡು ಈಗ ಬಸ್ ಸ್ಟ್ಯಾಂಡ್ ಕಡೆ ಹೊಂಟೀನಿ ಟೈಮ ಒಂದು 2 ಗಂಟೆ ಅದಾಗೈತೆ ಅನ್ನಿಸ್ತದೆ ರೀ ಕಲಬುರ್ಗಿ ಬಸ್ ಸಿಕ್ತು ಅದೆಲ್ಲ ಚಲೋ ಆಯಿತು ಮತ್ತು ನನಗೆ ಇಲ್ಲ ಲೇಟ್ ಆಗ್ತದೆ ಅಂದ್ಕೊಂಡಿದ್ದೆ ಮೊದಲೇ ಮಧ್ಯಾಹ್ನ ಆಗಿರ್ತಲ್ಲ ಒಂದು ಸ್ವಲ್ಪ ಮಧ್ಯಾಹ್ನದಾಗ ಬಸ್ಗಳು ಕಡಿಮೆ ಇರ್ತಾವೆ ಊಟಕ್ಕೆ ಅದು ಹೋಗಿರ್ತಾರಲ್ಲ ಹಾಗಾಗಿ ಮತ್ತು ಸೀಟ್ನೂ ಸಿಕ್ತು ಹೊಂಟಿ ನೋಡ್ರಿ ನಾನು ಅಭಿ ಬಂದು ಇಲ್ಲಿ ಬಸ್ ಸ್ಟ್ಯಾಂಡ್ದಾಗ ನಿಂತೀವಿ ರೀ ನಮ್ಮ ಜೊತೆ ಬರೋರು ಇನ್ನೂ ಸ್ವಲ್ಪ ಹಿಂದೆ ಉಳಿದ್ಬಿಟ್ರು ಅವ್ರಿಗೆ ಬಸ್ ಮಿಸ್ ಆಯಿತು ಒಂದೆರಡು ನಿಮಿಷದ್ರೊಳಗೆ ನಾನು ಹಿಂದಿನ ಬಸ್ನಾಗ ಏರ್ಯಾರಂತ ಅವ್ರು ಬರತ್ತೀರ ಅವ್ರ ಸಲುವಾಗಿ ನಿಂತಿದ್ದೆ ಅವ್ರು ಕರೆದಿದ್ರಿ ಹಾಗಾಗಿ ಬಂದಿದ್ವಿ ನಾವು ಅವ್ರು ಟ್ರಾನ್ಸ್ಫರ್ ಆಗಿ ಹೋಗ್ಯಾರ ಈಗ ಇದಕ್ಕೆ ಕರ್ಲಿಕ್ಕತ್ತಾರ ಅಂತೇಳಿ ನಮಗೂ ವಿಚಾರ ಮಾಡತ್ತಿದ್ವಿ ನಾವು ಅವರು ಟ್ರಾನ್ಸ್ಫರ್ ಆಗಿ ಹೋದ ಸಲುವಾಗಿ ನಮ್ಮ 4 ಜನರಿಗೆ ಸೀರೆ ತೊಗೊಂಡು ಬಂದಾರ ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಶಿರಾ ಮತ್ತು ಸೇವಾ ಹಾಕಿಕೊಟ್ರು ನಾಷ್ಟ ತಿಂದ್ವಿ ಅಭಿನೂ ನಮ್ಮ ಜೊತೆ ಬಂದಿದ್ದಲ್ಲ ಅವನು ತಿಂದ ಇಲ್ಲೊಂಚೂರು ಮಳೆ ಬರತ್ತಿತ್ತು ಇಲ್ಲರಿ ಲೇಟ್ ಆಗ್ತದೆ ಬೇಡ ನಾವು ಹೋಗ್ತೀವಿ ಅಂದ್ರೂ ಕೇಳಲಿಲ್ಲ ಇಲ್ಲ ನೀವು ತಿಂದೇ ಹೋಗ್ಬೇಕಂತೇಳಿ ಕೇಸರಿ ಬಾತು ಮತ್ತು ಸೇವಾ ಹಾಕಿಕೊಟ್ರು ಎಲ್ಲರೂ ಕೂಡಿ ತಿಂದ್ವಿ ರೀ ಇಲ್ಲೇ ವಿಡಿಯೋದಲ್ಲಿ ನಾನು ಯಾರನ್ನು ಅವ್ರಿಗೆ ತೋರಿಸಿಲ್ಲ ಅವ್ರಿಗೆ ಯಾರಿಗೂ ಕಾಣಿಸ್ಕೊಳಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಾನು ಇಷ್ಟ ಇಲ್ಲ ಅಂದ್ಬಳಕ ತೋರ್ಸೋಕೆ ಹೋಗಲ್ಲ ಸುಮ್ಮನೆ ಅದೆಲ್ಲ ವೈಯಕ್ತಿಕ ಅವ್ರ ಮುಖ ಕಾಣಿಸ್ಕೋಬೇಕು ಬೇಡ ಅನ್ನೋದು ಹಾಗಾಗಿ ನಾನು ಯಾರಿಗೂ ತೋರಿಸಿಲ್ಲ ನಾನು ನಮ್ಮ ಅಭಿ ಅಷ್ಟೇ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಿರ್ತೀವಿ ಅದು ಬರೇ ಯೂಸ್ ಬರಕರ ಅಷ್ಟೇ ಚಂದ ತೊಳೋದು ಇವು ಅದು ಮುಗಿತಂದ್ರೆ ಹೋಗೋದು ಬಿಡೋದು ನಾಷ್ಟ ಮಾಡಿಸಿ ಚಾದು ಕುಡಿಸಿದ್ರಿ ಚಾದು ಕುಡಿದ್ಕೇಂದ್ರ ನಾವು ಹೋಗ್ತೀವಿ ಟೈಮ್ ಆಗೈತಿ ಬಸ್ ಮಿಸ್ ಆಗ್ತಂತೂ ಕೇಳಲಿಲ್ಲ ನಮ್ಮ ಸಲುವಾಗಿ ಹೋಗಿ ಹೊಸ ಸೀರೆ ತೊಗೊಂಡು ಬಂದಾರ 4 ಜನರಿಗೆ ಸೀರೆ ಮಾಡ್ಬೇಕಂತೇಳಿ ಸೀರೆ ಕೊಟ್ಟರು ಸೀರೆ ತೊಗೊಂಡು ಮತ್ತೆ ಬಂದ್ವಿ ನೋಡ್ರಿ ಅಷ್ಟೊತ್ತಿಗೆ ಬಸ್ಸು 5:30 ಗಂಟೆ ಬಸ್ ಮಿಸ್ ಆಗಿತ್ತು 6 ಗಂಟೆದೊಂದು ಆಲ್ಮೇಲೆ ಬಸ್ ಇತ್ತು ಅದು ಸಿಕ್ತು ಇನ್ನೂ ಯಾರೂ ಏರಿರಲಿಲ್ಲ ಸುಮ್ಮನೆ ನಾವೇ ಬಸ್ ಕೂರ ಸಿಕ್ತು ಇದು ನಮ್ಮ ಊರ ಮ್ಯಾಗಿಂದ ಹೋಗ್ತದೆ ಅಂತೇಳಿ ಆಮೇಲೆ ಬಂದು ಕೂತ್ವಿ ಅಭಿ ಮೆಕ್ಕಿತೇನಿ ಬಿಡಾತಿದ್ದ ನಮ್ಮ ಹೊಲ್ದಾಗೂ ಹಾಕಿವಿ ಆದ್ರೆ ಅಂದ್ರೆ ಜಾಸ್ತಿ ಇಲ್ಲ ಅಲ್ಲೊಂದು ಇಲ್ಲೊಂದು ದನಗಳು ಅದಾವಲ್ಲ ಮೇವಿಗಂದು ಬರ್ತದೆ ಅಂತೇಳಿ ಹಾಕಿವಿ ಅವು ಇನ್ನೂ ಆಗ್ಲಿಕ್ಕೆ ಭಾಳ ಲೇಟ್ ಆಗ್ತೈತಿ ಅವಿಗೆ ಎಷ್ಟು ಖುಷಿಯಾಗಿತ್ತು ಅಂದ್ರೆ ಮೆಕ್ಕಿತೇನಿ ನೋಡಿ ಭಾಳ ಖುಷಿಯಾಗಿಬಿಟ್ಟಿತ್ತು ನಾನು ತಿಂತೀನಿ ಅಂತೇಳಿ ಆಮೇಲೆ ಅಕ್ಕಾಗ ಮನೆಗೆ ಹೋದ ಬಳಿಕ ಕೊಡಬಾರ್ದು ಸ್ವಲ್ಪ ಕೊಡಬಾರ್ದು ಈಗ ಸ್ಟಾರ್ಟ್ ಮಾಡಬೇಕು ನೋಡಿ ಒಳ ನೋಡಿ ಲೈಟ್ ಹಾಕ್ರಿ ಲೈಟ್ ನಾನು ಇಲ್ಲ ಯಾರೂ ಇಲ್ಲ ಹೊಲಕ್ಕೆ ಹೋಗಿದ್ರಲ್ರಿ ಅವರು ಲೇಟ್ ಮಾಡಿ ಬಂದಾರೆ ನಾನು ಲೇಟ್ ಮಾಡಿ ಬಂದೀನಿ ನಮ್ಮ ಸಂಸ್ಕೃತಿ ಜಾನ್ವಿ ಎಲ್ಲ ಮಳೆ ತೊಯ್ಸ್ಕೊಂಡು ಬಂದು ಮನ್ಯಾಗ ನಾವು ಬರತನ ಕೂತಿದ್ರು ಹಾಂ ತಿನ್ನುವ ಹಂಗೆ ಕದ್ದು ತಿನ್ನತ್ತೀರಿ ಕಡಿ ಆಮೇಲೆ ಯಾವ ಯಾಕೆ ತೊಗೋತಾನ ಅವ್ರು ಯಾಕೆ ತೊಗೋತಾರ ಅಂತೇಳಿ ಒಂದೇ ಸಮಯ ಜಗಳ ಮಾಡತ್ತಿದ್ದ ಅವರಿಂದ ಕದ್ದು ಕೊಟ್ಟಿನಿ ಇಲ್ಲಿ ಬಂದು ತಿನ್ನತ್ತಾರ ಅಂದ್ರೆ ಅವನು ಕೊಡ್ತಾನೆ ಹೆಂಗಂದ್ರೆ ಅವನಿಗೆ ಹೊಟ್ಟೆ ತುಂಬ ತಿಂದ ಬಳಿಕ ಅವನಿಗೆ ಹೆಚ್ಚಾದ ಬಳಿಕ ಅವಾಗ ಕೊಡವ ಅವನು ಮೊದಲೇ ಕೊಡೋಂದ್ರೆ ಯಾರಿಗೂ ಮುಟ್ಟಿಸ್ಕೊಳಲ್ಲ ಕೊಡೋಂಗಿಲ್ಲ ಒಂದು ಸ್ವಲ್ಪ ಜಗಳ ಗಂಟ ಅದಾನ ಅವ್ರ ಅಕ್ಕದೇರ ಜೊತೆ ಜಗಳ ಮಾಡ್ತಿರ್ತಾನೆ ದಿನಾಲು ಸೀರೆ ಹೆಂಗೈತೆ ಅಂತೇಳಿ ನಾನು ಅಲ್ಲಿ ನೋಡಿರ್ಲಿಲ್ರಿ ಹಾಗೆ ತೊಗೊಂಡು ಬಂದಿದ್ದೆ ನೋಡಮ್ಮ ಹೆಂಗಾರ ಐತೆ ಅಂತೇಳಿ ತೆಗೆದು ತೋರಿಸಿರಾಯ್ತು ನಿಮಗೂ ಅನ್ಬಾಕ್ಸಿಂಗ್ ಮಾಡಿ ಹೆಂಗದಂತೇಳಿ ನೋಡ್ಬೇಕಂತೇಳಿ ತೆಗ್ದೆ ನಾನು ಗೋಲ್ಡನ್ ಕಲರ್ ಐತಿ ಈಗ ಇವೆಲ್ಲ ಭಾಳ ಟ್ರೆಂಡ್ ಅದಾವೆ ಸೀರೆ ಆಮೇಲೆ ನಾನಂತೂ ಯಾವ ಟ್ರೆಂಡಿಂಗ್ ಸೀರೆ ಮತ್ತು ಟ್ರೆಂಡಿಂಗ್ ಬ್ಲೌಸ್ಗಳು ಆ ಥರ ಯಾವುದೂ ಹಾಕ್ಕೊಳ್ಳೋದು ತರೋದು ಫ್ಯಾಷನ್ ಇಲ್ಲ ನನಗೆ ಆಮೇಲೆ ಸ್ಟಿಕ್ಕರ್ನು ಕೊಟ್ಟಾರ ನೋಡಿರಿ ನಾವು ಟಿಕ್ಲಿ ಯಾವ ರೀತಿ ಹಚ್ಕೋತೀವಿ ಅನ್ನೋದು ಅದನ್ನು ಗಮನ ಇಟ್ಟಾರ ಅವರು ನನಗೆ ಈಗ ಉದ್ದಾಗದಲ್ಲ ಈಗ ಲಾಂಗ್ ಸೈಜ್ ಥರ ಈ ಥರದ್ದು ಟಿಕ್ಲಿ ಜಾಸ್ತಿ ಹಚ್ಕೋತೀನಲ್ಲ ನಾನು ಹಾಗಾಗಿ ಯಾರು ರೌಂಡ್ ಶೇಪ್ ಹಚ್ಕೋತಾರ ಅವ್ರಿಗೆ ರೌಂಡ್ ಇದ್ದಿದ್ದು ಕೊಟ್ಟಾರ ಮತ್ತು ನನಗೆ ಉದ್ದು ಹಚ್ಕೋತೀನಿ ನಾನು ಉದ್ದು ಕೊಟ್ಟಾರ ಇದು ರಾತ್ರಿ ಮಾಡಿ ವಿಡಿಯೋ ಮಾಡಿನಲ್ಲ ಹಾಗಾಗಿ ಒಂದು ಸ್ವಲ್ಪ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಿಲ್ಲ ಅನಿಸ್ತೈತಿ ಆದ್ರೆ ಮಸ್ತ್ ಅದ ಕಡೆಯಾಕೆ ಹೊರಗೆ ನೋಡಿದ್ರಂತೂ ಕ್ಯಾಮ್ರಾದಾಗ ಅಷ್ಟಾಗಿ ಚೆಂದಾಗಿ ಕಂಡು ಬಂದಿಲ್ಲ ಅದರ ಸೀರೆ ಅಂತೂ ಚಲೋ ಐತ್ರಿ ಆಮೇಲೆ ಬ್ಲೌಸ್ ಪೀಸು ಸಿಲ್ವರ್ ಥರ ಬಂದೈತಿ ಒಂಚೂರು ಒಳಗೆ ತೋರಿಸ್ತೀನಿ ನಿಮ್ಗೆ
12 ವರ್ಷ ನಮ್ಮಲ್ಲೇ ಕೆಲಸ ಮಾಡ್ಯಾರಲ್ರಿ ಅವ್ರಿಗೂ ಗೊತ್ತೈತಿ ಯಾರಿಗೆ ಯಾವ ಕಲರ ಮ್ಯಾಚ್ ಆಗ್ತದೆ ಅನ್ನೋದು ಆ ಮ್ಯಾಚ್ ಆಗೋ ರೀತಿನೇ ತೊಗೊಂಡು ಬಂದಾರ. ಆಮೇಲೆ ಯಾವ ರೀತಿ ಟಿಕ್ಲಿ ಹಚ್ಕೊಂಡು ನಾವು ಹಚ್ಕೋತೀವಿ ಅದೇ ರೀತಿನೇ ತಂದಾರ. ಹಳೆ ಅನ್ಸತೈತಿ ನಮ್ಗೆ ಇಷ್ಟು ವರ್ಷ ನಮ್ಮ ಹತ್ರ ನಮ್ಮ ಊರಲ್ಲಿ ಕೆಲಸ ಮಾಡಿ ಈಗ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋದ್ರಾಗ ನಮಗೂ ಭಾಳ ಬೇಜಾರೈತಿ. ಹಿಂಗಿತ್ತು ನೋಡ್ರಿ ನಮ್ದು ಸೋಮವಾರದ ದಿನಚರಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್ ಎಲ್ರಿಗೂ.